ಗೆಳೆಯರೇ, ಟೆರಾಬಾಕ್ಸ್ ಆ್ಯಪ್ನಲ್ಲಿ ನಾವು ಆಟೋಮೆಟಿಕ್ ಬ್ಯಾಕಪ್ನ ಆನ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಆಟೋಮೆಟಿಕ್ ವಿಡಿಯೋ ಬ್ಯಾಕಪ್ ಮತ್ತು ಫೋಟೋ ಬ್ಯಾಕಪ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಆನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಆನ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ, ನಾವು ಫೋನಲ್ಲಿ ಕ್ಲಿಕ್ ಮಾಡಿರುವಂಥ ಫೋಟೋಸ್ಗಳಿರ್ಬೋದು, ವಾಟ್ಸಪ್ನಲ್ಲಿ ಬಂದಿರುವಂಥ ವೀಡಿಯೋಸ್ಗಳು, ಫೋಟೋಸ್ಗಳು ಎಲ್ಲವೂ ಕೂಡ ಟೆರಾಬಾಕ್ಸ್ನಲ್ಲಿ ಒಂದು ಆಟೋಮೆಟಿಕ್ಕಾಗಿ ಬ್ಯಾಕಪ್ನಲ್ಲಿ ಹೋಗಿರುತ್ತೆ. ಅಂದರೆ ಡಿಲೀಟ್ ಆದರೂ ಕೂಡ ನಮಗೆ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅವುಗಳನ್ನು ನಾವು ಆನ್ ಮಾಡ್ಕೋಬಹುದು. ಇಲ್ಲಿ ನಂತರದಲ್ಲಿ ಟೆರಾಬಾಕ್ಸ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಆಟೋಮೆಟಿಕ್ ಬ್ಯಾಕಪ್ ಅಂತ ಇಲ್ಲೇ ಒಂದು ಆಪ್ಷನನ್ನು ಕೊಟ್ಟಿರ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ನೋಡ್ಬೋದು ಆಟೋಮೆಟಿಕ್ ಫೋಟೋ ಬ್ಯಾಕಪ್, ಆಟೋಮೆಟಿಕ್ ವಿಡಿಯೋ ಬ್ಯಾಕಪ್ ಅಂತ 2 ಆಪ್ಷನ್ಸ್ಗಳು ಇಲ್ಲಿದೆ. ಫೋಟೋ ಬ್ಯಾಕಪ್ ಅನ್ನೋದು ಆನ್ ಮಾಡ್ಕೊಳ್ಳೋಣ. ಇಲ್ಲಿಂದ ನೋಡ್ಬೋದು ಒರಿಜಿನಲ್ ಅಂತ ಬರ್ತಾ ಇದೆ. ಆಟೋಮೆಟಿಕ್ ವಿಡಿಯೋ ಬ್ಯಾಕಪ್ ಅನ್ನೋದು ಇಲ್ಲಿ ಒರಿಜಿನಲ್ ವಿಡಿಯೋ ಅನ್ನೋದು ಹೋಗೋದಿಲ್ಲ. ಕಂಪ್ರೆಸ್ಡ್ ವಿಡಿಯೋ ಅಂದರೆ ನೀವು ವಿಡಿಯೋನ ಒಂದು ಸೈಜ್ ಒಂದು ಸ್ವಲ್ಪ ಕಡಿಮೆ ಆಗಿ ಹೋಗುತ್ತೆ. ಒರಿಜಿನಲ್ ವಿಡಿಯೋನೇ ನೀವು ಬ್ಯಾಕಪ್ ಮಾಡ್ಕೋಬೇಕಂದ್ರೆ ಇಲ್ಲಿ ದುಡ್ಡನ್ನು ಕೊಟ್ಬಿಟ್ಟು ಇಲ್ಲಿ ಪ್ರೀಮಿಯಂನ ಖರೀದಿ ಮಾಡ್ಕೋಬೇಕಾಗುತ್ತೆ. ಈಗ ಸದ್ಯಕ್ಕೆ ನಾವು ಇದೇ ಒಂದು ಕಂಪ್ರೆಸ್ಡ್ ವಿಡಿಯೋನ ಆನ್ ಮಾಡ್ಕೊಂಡಿದ್ದೀವಿ. ನಂತರದಲ್ಲಿ ಕೆಳಗಡೆ ಫೋಲ್ಡರ್ ಅಂತ ಇಲ್ಲ, ಬೇರೆ ಬೇರೆ ಆಪ್ಷನ್ಸ್ಗಳಿದೆ. ಈ 2 ಆಪ್ಷನ್ಸ್ಗಳನ್ನ ನೀವು ಆನ್ ಮಾಡೋದ್ರಿಂದ ನಿಮ್ಮ ಫೋನಲ್ಲಿರುವಂಥ ಎಲ್ಲ ಫೋಟೋಸ್ಗಳು, ವಿಡಿಯೋಸ್ಗಳು ಆಟೋಮೆಟಿಕ್ ಆಗಿ ಟೆರಾಬಾಕ್ಸ್ನಲ್ಲಿ ಹೋಗಿರುತ್ತೆ. ನಿಮ್ಮ ಫೋನಲ್ಲಿ ಡಿಲೀಟ್ ಆದರೂ ಕೂಡ ಅಲ್ಲಿ ಹೋಗಿ ನೀವು ತಗೋಬಹುದು.